ನಾನು ಕೋರ್ಟ್ ಕೊಡ್ತಾ ಇದ್ದೀನಿ ಯುವರ್ ಆನರ್. ಯುವರ್ ಆನರ್, ಅದಕ್ಕೂ ಮುಂಚೆ ನನ್ನ ಆಪೋನೆಂಟ್ನ ಒಂದೆರಡು ಪ್ರಶ್ನೆ ಕೇಳಬೇಕಾಗಿತ್ತು. ಪ್ರೊಸೀಡ್. ಹಾಯ್, ಹೇಗಿದ್ದೀರಾ? ಬೆಳಗ್ಗೆ ನೀವು ಮಾಡಿದ ತಿಂಡಿ ತುಂಬಾ ಚೆನ್ನಾಗಿತ್ತು. ಲೈಫ್ ಲಾಂಗ್ ನಿಮ್ಮ ಕೈ ಅಡಿಗೆ ತಿನ್ಬೇಕು ಅನ್ನೋ ಆಸೆ ನನಗೆ. ಅಲ್ಲ ರೀ ಅರ್ಜುನ್ ಅವರೇ, ತಿಂಡಿ ಊಟದ ಮಾತಾಡ್ತಿರಲ್ರಿ, ಸ್ವಲ್ಪ ರಿಲೆವೆಂಟ್ ಪ್ರಶ್ನೆಗಳು ಕೇಳಿ. ಸಾರಿ ಮಿಲಾರ್ಡ್. ಮಿಸ್ಸಸ್ ಅರ್ಜುನ್ ಅವರೇ. ಮಿಸಸ್ ಅರ್ಜುನ್ ಅಲ್ಲ, ಸೇವಂತಿ ಅಂತ. ಅದು ಡಿವೋರ್ಸ್ ಆದ್ಮೇಲೆ. ಸದ್ಯಕ್ಕೆ ಇವರು ಮಿಸ್ಸಸ್ ಅರ್ಜುನ್ನೇ. ಅಬ್ಜೆಕ್ಷನ್ ಯುವರ್ ಆನರ್. ಇವರು ಕೋರ್ಟ್ ಸಮಯನ ಸುಮ್ನೆ ವೇಸ್ಟ್ ಮಾಡ್ತಿದ್ದಾರೆ. ಸಾಕ್ಷಿಗಳೇ ಇಲ್ಲ ಇವ್ರ ಹತ್ರ. ಸುಮ್ನೆ ತಲೆಹರಟೆ ಮಾತಾಡ್ತಿದ್ದಾರೆ ಇವರು. ಜೆ.ಪಿ. ಅವರೇ, ಸ್ವಲ್ಪ ಸುಮ್ಮನೆ ಇರಿ. ಆಯ್ತು, ಸಾರಿ ಯುವರ್ ಆನರ್. ಕಂಟಿನ್ಯೂ ಅರ್ಜುನ್. ಹೇಳಿ ಮಿಸ್ಸಸ್ ಅರ್ಜುನ್ ಅವರೇ, ನಿಮ್ಮ ಗಂಡ ತಪ್ಪು ಮಾಡಿದಾರೆ ಅಂತ ನಿಮಗೆ ಮೊದಲು ಗೊತ್ತಾಗಿದೆ ಯಾವಾಗ? ನಾನು ಅವ್ರನ್ನ ತುಂಬಾ ನಂಬಿದ್ದೆ. ಆದ್ರೆ ಅವತ್ತು ಅವರು ಲಾಡ್ಜ್ ಅಲ್ಲಿ ಆ ಹುಡುಗಿ ಜೊತೆ ಸಿಕ್ಬಿದ್ದು ಪೊಲೀಸ್ನವರು ನನಗ್ ಫೋನ್ ಮಾಡಿ ನನ್ನ ಗಂಡನ ಗುಣಗಾನ ಮಾಡ್ದಾಗ್ಲೇ ಅವ್ರ ನಿಜವನ್ನ ಏನು ಅಂತ ನನಗೂ ಗೊತ್ತಾಗಿದ್ದು. ಓಕೆ, ಹಾಗಾದ್ರೆ ಇದಕ್ಕೂ ಮುಂಚೆ ನಿಮ್ಗೆ ಅವ್ರ ಮೇಲೆ ಯಾವುದೇ ರೀತಿ ಅಸಮಾಧಾನ ಇರ್ಲಿಲ್ವಾ? ಇಲ್ಲ, ನಾವಿಬ್ರು ಜೋಡಿ ಹಕ್ಕಿಗಳ ತರ ಇದ್ವಿ. ಅಂದ್ರೆ ಇದಕ್ಕೂ ಮುಂಚೆ ನಿಮ್ ಗಂಡನ್ನ ಬಿಡೋ ಆಲೋಚನೆ ನಿಮ್ಗೆ ಬಂದೇ ಇಲ್ಲ? ಬಂದಿಲ್ಲ. ಏನಕ್ ಬರುತ್ತೆ? ಅವರು ನನ್ನ ಅಷ್ಟ ಚೆನ್ನಾಗಿ ನೋಡ್ಕೋತಾ ಇದ್ರು. ಯಾವುದೇ ಹೆಣ್ಣಾಗ್ಲಿ ಗಂಡ ಅಂತ ಸಿಕ್ಕ್ರೆ ಅಂಥ ವ್ಯಕ್ತಿನೇ ಸಿಗ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಅವರು. ಆದ್ರೆ ಯಾವಾಗ ಅವರು ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯ್ತೋ, ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಗಳನ್ನ ನಾನು ನೋಡಿದ್ನೋ, ಅವತ್ತೇ ಡಿಸೈಡ್ ಮಾಡಿದೆ ಅವ್ರ ಜೊತೆ ಇನ್ ಸಂಸಾರ ಮಾಡಬಾರ್ದು ಅಂತ. ಇಷ್ಟು ದಿನ ನಿಮ್ಮ ಗಂಡನ ಮೇಲೆ ಪ್ರೀತಿ ಅಭಿಮಾನ ಇಟ್ಟಿದ್ದಕ್ಕೆ ಈ ಅರ್ಜುನ್ ಕಡೆಯಿಂದ ಥ್ಯಾಂಕ್ಸ್. ಓಕೆ, ಕೂತ್ಕೊಳ್ಳಿ. ಸರಿ, ನಿಮಗೆ ನಿಮ್ಮ ಗಂಡನ ಮೇಲೆ ಅನುಮಾನ ಬಂದಿದ್ದೆ ಆ ಲಾಡ್ಜ್ ವಿಚಾರದಿಂದ ಅಂದ ಮೇಲೆ ಗಂಡನಿಗೆ ಡಿವೋರ್ಸ್ ಕೊಡೋದಕ್ಕೆ ಅದೇ ಕಾರಣ ಅಲ್ವಾ? ಹೌದು, ಅದೇ 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 ಕಾರಣ. ಇನ್ನು ಎಷ್ಟು ಸಲ ಹೇಳ್ಬೇಕು? ನಿಧಾನಕ್ಕೆ ಮಾತಾಡಿ ಅಮ್ಮ, ಇದು ಕೋರ್ಟು. ನೀವು ಒತ್ತಿ ಒಂದೇ ತರ ಹೇಳ್ದಾಗ್ಲೇ ಒಳಗಿರೋ ಗುಟ್ಟನ್ನ ಆಚೆ ತರ್ಸಕ್ಕಾಗೋದು ಮೇಡಮ್ ಜಿ. ನಿಮ್ ಗಂಡನ್ನ ಆ ಪೊಲೀಸ್ನವರು ರೈಡ್ ಮಾಡಿದ್ರಲ್ಲ, ಆ ದಿನ ಯಾವತ್ತು? ಫೆಬ್ರವರಿ 14. ಹಾಗಿದ್ಮೇಲೆ ನೀವು ನಿಮ್ ಗಂಡನ್ಗೆ ಡಿವೋರ್ಸ್ ಬೇಕು ಅಂತ ನೋಟಿಸ್ ಕಳಿಸಿದ್ದು ಕೂಡ ಫೆಬ್ರವರಿ 14 ಆಗಿರ್ಬೇಕು. ಅಥವಾ ಅದಾದ್ಮೇಲಿನ ಡೇಟ್ ಆಗಿರ್ಬೇಕು. ಆದ್ರೆ ಅದರ ಹಿಂದಿನ ಡೇಟ್ ಆಗೋದಕ್ಕೆ ಹೇಗ್ ಸಾಧ್ಯ? ಅಶ್ವಿನ್, ನಾವು ಸತ್ವಿ. ನನ್ನ ಅನುಮಾನ ನಿಜ ಆಯ್ತು.
ಅದಕ್ಕೆ ಬೇರೆ ಉದ್ದೇಶ ಇಟ್ಕೊಂಡೇ ಅರ್ಜುನ ಬಿಡ್ತಿದ್ದಾರೆ. ಇದೆಲ್ಲ ಬರೀ ನೆಪ ಅಷ್ಟೇ. ಫೆಬ್ರವರಿ 14 ನಿಮ್ಮ ಗಂಡ ನೀವು ಅಫೇರ್ ಇದೆ ಅಂತ ಹೇಳ್ತಿರುವಂತ ಹುಡುಗಿ ಜೊತೆ ಸಿಕ್ಕಿ ಬೀಳ್ತಾನೆ. ಆದ್ರೆ ನೀವು 13ನೇ ತಾರೀಕೆ ಅವ್ರಿಗೆ ವಿಚ್ಛೇದನ ನೀಡೋಕೆ ಅಂತ ಡಿವೋರ್ಸ್ ಪೇಪರ್ನ ರೆಡಿ ಮಾಡಿರ್ತೀರಾ. ಅಂದ್ರೆ ನಿಮಗೆ ನಿಮ್ ಗಂಡ ಹಿಂಗ್ ಮಾಡ್ತಾನೆ ಅಂತ ಹಿಂದಿನ ದಿನನೇ ಏನಾದ್ರೂ ಕನಸು ಬಿದ್ದಿತ್ತಾ? ಅಥವಾ ಮುಂದೆ ನಡೆಯೋದೆಲ್ಲ ಹೀಗೆ ಊಹಿಸೋ ಅಂತ ದಿವ್ಯ ದೃಷ್ಟಿ ಏನಾದ್ರೂ ನಿಮ್ಗಿದೆಯಾ? ಆಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೂಲ್ಡ್. ಕೂತ್ಕೊಳ್ಳಿ ಮಿಸ್ಟರ್ JP, ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ತಮ್ಮ ಮುಂದೆ ರೈಡ್ ಆದ ದಿನಾಂಕ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಜೊತೆಗೆ ಡಿವೋರ್ಸ್ ನೋಟಿಸ್ ಅಂಡ್ ಅದ್ರ ಮೇಲಿರೋ ದಿನಾಂಕ ಎರಡೂ ಇದೆ. ತಾವೊಮ್ಮೆ ಪರಿಶೀಲಿಸಬೇಕು. ಯುವರ್ ಆನರ್, ತಮಾಷೆ ಅಂದ್ರೆ ಇವ್ರ ಗಂಡ ಅರೆಸ್ಟ್ ಆಗೋಕ್ಕೂ ಮುಂಚೆ ಅಂದ್ರೆ ಆ ಘಟನೆ ನಡೆದ ಹಿಂದಿನ ದಿನಾನೇ ಸೇವಂತಿಯವರು ಗಂಡನಿಗೆ ಡಿವೋರ್ಸ್ ನೋಟಿಸ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಪ್ರೀ ಪ್ಲಾನ್ಡ್ ಅಂತ ನನಗನ್ನಿಸ್ತಾ ಇದೆ. ಆಬ್ಜೆಕ್ಷನ್ ಯುವರ್ ಆನರ್. ಅರ್ಜುನ್ ಅವರು ದಾಖಲೆಗಳನ್ನ ತಿರುಚ್ತಾ ಇದ್ದಾರೆ. ಯುವರ್ ಆನರ್, ಅಪ್ಲಿಕೇಶನ್ನ ನಾವಿಬ್ಬರು ಒಟ್ಟಿಗೆ ಬಂದು ಸಬ್ಮಿಟ್ ಮಾಡಿದ್ದೀವಿ. ಎಲ್ಲ ದಾಖಲೆಗಳು ಅಲ್ಲೇ ಇವೆ, ಅದರ ಮೇಲೆ ಸಿಗ್ನೇಚರ್ಗಳು ಇವೆ. ತಾವೇ ಒಮ್ಮೆ ಪರಿಶೀಲನೆ ಮಾಡಬೇಕು. ಅಂದ್ರೆ ನನ್ನ ಕ್ಲೈಂಟು ನಿಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಅವ್ರು ಯಾಕೆ ನಿಮ್ಮ ವಿರುದ್ಧ ಪ್ಲಾನ್ ಮಾಡ್ತಾರೆ? ಅದು ಗಂಡನ ಮೇಲೆ? ಅದು ನನಗೆ ಗೊತ್ತಿಲ್ಲ ಯುವರ್ ಆನರ್. ನನ್ನನ್ನು ಸಿಕ್ಕಾಕ್ಸಿದ್ ಯಾರು, ಇದ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಯಾರ್ ಪ್ಲಾನ್ ಅಂತ ಕಂಡು ಹಿಡಿದು ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳ್ಕೊತಾ ಇದ್ದೀನಿ.